ಬಡವರಾದ ನಾವು ಸಮಾಧಾನವಾಗಿ ಸಾಗಿದ್ರಿ ಈ ನಮ್ಮ ಸಂಸಾರ ಕೂಡ ಸಾಗುವುದಮ್ಮ. ನಿನ್ನ ಅತ್ತಿಗೆ ಹೇಳುವ ಮಾತು ನಿಜವಿದೆ. ಅಲ್ಲ ಅತ್ತಿಗೆ, ಅರ್ಥವಾದ ನಿಮ್ಮ ಮಾತಿಗೆ ವ್ಯರ್ಥ ಮಾತನಾಡಿ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಏಕೆ ಚಿಕ್ಕಪ್ಪ, ಯಾರನ್ನು ಕ್ಷಮೆ ಕೇಳ್ತಾ ಇದೆಯಾ? ಈಗ ಬಂದ್ಯಾ ಬಾ ಕುಮಾರ. ತಪ್ಪು ಮಾಡಿದ್ದಕ್ಕೆ ನಾನು ನನ್ನ ಅತ್ತಿಗೆ ಕ್ಷಮೆ ಕೇಳ್ತಾ ಇದ್ದೇನೆ. ನನ್ ಖುಷಿ ಅಮ್ಮ, ನಾನಿಂದು ಶಾಲೆಗೆ ಹೋಗುವುದಿಲ್ಲ, ಏಕೆಂದರೆ ನಮ್ಮೂರಿನಲ್ಲಿ ಮೊಹರಂ ಜಾತ್ರೆ ಇದೆ. ಕುಮಾರ, ಇಷ್ಟದಂತೆಯೇ ಜಾತ್ರೆ ಮಾಡೋಣ. ಹೌದು, ನಿಮ್ಮ ಅಪ್ಪನ ಜಾತ್ರೆ ಮಾಡಿ ಬಂದಾನು, ನೀನು ಜಾತ್ರೆ ಮಾಡಕ್ ಹೋಗು. ನಿನಗೆ ಏನಾರು ತರಬೇಕಲ್ಲ. ಅಪ್ಪ ನಂಗೆ ಮಗ ಮತ್ತೆ ಬಿಟ್ಟಿದ್ದೇನೆ ಚಾಯಿ ನೀನು ಮಾಡಿದ್ರು ಬರೀ ಅಡಿಗೆ ಮಾಡಿ ಊಟ ಮಾಡಕತ್ತಾರೆ. ಅತ್ತಿಗೆ, ಊಟಕ್ಕಿಂತ ಮೊದಲು ನಿಮ್ಮ ಮೊದಲು ಬಾಯಿಂದ ಒಂದು ಸುಮಧುರ ಗೀತೆ ಕೇಳಬೇಕೆಂಬುದೇ ನಮ್ಮೆಲ್ಲರ ಆಸೆ. ಆಯ್ತು ಕಂದ,
ನನ್ನ ಹೃದಯದಲ್ಲಿ ತುಂಬಾ ನಂತ ಇದ್ದಾರೆ, ತುಂಬಾ ನಂತ ಇದೆ. ಏನಾಯ್ತು ಕಾವೇರಿ ನಿನಗೆ? ನಾನು ಈಗಲೇ ಹೋಗಿ ಡಾಕ್ಟರ್ನನ್ನು ಕರೆದುಕೊಂಡು ಬರ್ತಾನೆ. ಇನ್ಮೇಲೆ ನಾನು ತಕ್ಕೋಗಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ನನ್ನ ಹಾಗೆ ತುಂಬಾ ಹೊಡೆದುಕೊಳ್ತಾ ಇದ್ದಾರೆ, ತುಂಬಾ ಹೊಡೆದುಕೊಳ್ತಾ ಇದೆ. ಅಮ್ಮ, ಏನಾಯ್ತಮ್ಮ ನಿನಗೆ? ಏನಾಯ್ತು? ನನಗೇನು ಆಗಿಲ್ಲ ಕಂದ, ನನಗೇನು ಆಗಿಲ್ಲ. ನನ್ನ ಮಗನ ಚೆನ್ನಾಗಿ ನೋಡಿಕೊಳ್ಳಕ್ಕೆ ಹೋಗ್ತಾರೆ ನಿನ್ನದಮ್ಮ. ಅಪ್ಪ, ನಿನಗೇನು ಆಗೋದಿಲ್ಲ, ನೀವು ಧೈರ್ಯದಿಂದಿರು. ಅಣ್ಣ, ಅತ್ತಿಗೆಯನ್ನು ಮೊದಲು ಕರೆದುಕೊಂಡು ಮೊದಲು ಆಸ್ಪತ್ರೆಗೆ ಹೋಗೋಣ ನಡಿ. ಬೇಡ, ಬಾತು ಮನೆ ಕಡೆಯನ್ನು ಕರೆದುಕೊಂಡು ನಾನು ಆಸ್ಪತ್ರೆಗೆ ಹೋಗುತ್ತೇನೆ. ಈ ಕಡೆಗೆ ಜೋಪಾನ ನಡಿ, ಹೋಗೋಣ. ಅಮ್ಮ, ನಾನು ಬರ್ತೀನಮ್ಮ ನಿನ್ನ ಜೊತೆಗೆ. ಬೇಡ ಕಂದ, ಬೇಡ. ಅವರು ಆಸ್ಪತ್ರೆಗೆ ಹೋಗಿ ನಾವು ಮನೆಯಲ್ಲಿ ಇರೋಣ. ಇಲ್ಲಿ ಬಿಟ್ರಿ ಮಗು ತುಂಬಾ ಹಠ ಮಾಡುತ್ತೆ, ಬಳ್ಳಿ ಬೆಳಗ್ಗೆ ಹೋಗೋಣ. ಆಯ್ತು, ನಡಿ, ಹೋಗೋಣ.